ಈ ಕ್ಷೇತ್ರದ ಪಕ್ಕದಲ್ಲಿ ಒಂದು ನಾರಸಿಂಹ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ನರಸಿಂಹನ ಮೈಯಿಂದ ನೀರು ಜಿನುಗುತ್ತೆ. ಆ ನೀರು ತಂಪಾದಂಥ ನೀರು. ಅಂಥ ನರಸಿಂಹನ ಮೈಯಿಂದ ಜಿನುಗುವ ನೀರಿನಿಂದ ಈ ಮಹಾಗಣಪತಿಗೆ ಅಭಿಷೇಕ ಮಾಡಿದ್ರೆ ಗಣಪತಿ ಸಂಪ್ರೀತನಾಗ್ತಾನೆ. ಆತನ ಮೈ ಉರಿ ತಾಪ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಕ್ಷಾತ್ ಪರಮೇಶ್ವರ ಈ ಸ್ಥಳದಲ್ಲಿ ಈ ಮಹಾಗಣಪತಿಯನ್ನು ಸ್ಥಾಪಿಸಿದ್ದಾರೆ. ಇಲ್ಲಿ ನಡೆಯುವ ಈ ವಿಶಿಷ್ಟ ಅಭಿಷೇಕದ ಆಚರಣೆಯೇ ಭಕ್ತರನ್ನ ಆಕರ್ಷಿಸುತ್ತಿದೆ. ಈ ಕ್ಷೇತ್ರದ ಒಂದು ಮುಖ್ಯ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಬೇಕು. ಇಲ್ಲಿ ಬಂದಂಥ ಯಾತ್ರಿಕರಿಗೆ ಮುಖ್ಯ ದ್ವಾರದಿಂದ ಗಣಪತಿಯ ದರ್ಶನ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ಮಾರ್ಗ ಇದೆ, ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಈ ಜಾಗಕ್ಕೆ ಬಂದು ನಾವು ಗಣಪತಿಯನ್ನು ಈ ಕಿಂಡಿಯ ಮೂಲಕ ಭಗವಂತನ ದರ್ಶನ ಮಾಡ್ಕೋಬೇಕು. ನನ್ನ ಹೆಸರು ರಾಧಾಕೃಷ್ಣ ಅಡಿಗ, ಬೆಂಗಳೂರಿಂದ ಬಂದಿದ್ದೀನಿ. ಈ ಕ್ಷೇತ್ರದಲ್ಲಿ ಇವತ್ತು ಸಾವಿರಕಾಯಿ ಗಣಹೋಮ ಇದೆ ಅಂತ ನಮ್ಮ ಬಂಧುಗಳು ಕರೆದಿದ್ದರು. ಆ ವಿಶೇಷವಾಗಿ ನಾನು ಬೆಂಗಳೂರಿಂದ ಹೊರಟು ಇಲ್ಲಿ ಬಂದಿದ್ದೆ. ಈ ದೇವಸ್ಥಾನಕ್ಕೆ ಈ ಊರಿನಲ್ಲೇ ಆಗಿದ್ರೂ ನಾನು ಇಷ್ಟು ವರ್ಷ ಆದ್ರೂ ಬಂದು ನೋಡೋಕ್ಕೆ ಆಗಿರಲಿಲ್ಲ. ಇವತ್ತು ಬಂದು ನೋಡಿದಾಗ ಇಲ್ಲಿನ ವಿಶೇಷತೆ ನೋಡಿದಾಗ ಭಾಳ ಅನಿಸ್ತಾಯಿತ್ತು. ಸರಿಯಾಗಿ ಕಾಣ್ತಾಯಿಲ್ಲ, ಹೇಗೆ ನೋಡೋದು ಇವನ್ನ ಅಂತ ಅಂದ್ಬಿಟ್ಟು ಗಣೇಶನ್ನ ಭಾಳ ಚೆನ್ನಾಗಿದೆ. ಇಲ್ಲಿನ ವಿಶಿಷ್ಟವಾದ ಸಾವಿರ ಕೊಡ ನೀರು ಅದ್ರಲ್ಲಿ ಹಿಡಿದು ರಾತ್ರಿಯಿಂದ ಫುಲ್ ಹಾಗೆ ಇಟ್ಕೊಂಡಿರ್ತಾರೆ. ಬೆಳಿಗ್ಗೆ ಅದರಲ್ಲೇ ಜನ ಸ್ನಾನ ಮಾಡ್ತಾರೆ, ಪುರೋಹಿತರುಗಳೆಲ್ಲ. ಆ ವಿಶೇಷನ ನೋಡಬೇಕು ಅಂತ ಭಾಳ ಮನಸ್ಸಿನ ಆಸೆ ಇತ್ತು, ಇವತ್ತು ಪೂರೈಸಿದೆ. ನಮಸ್ಕಾರ. ಪ್ರಥಮಂ ವಕ್ರತುಂಡಂ ಚ ಏಕದಂತೋ ದ್ವಿತೀಯಕಂ ತೃತೀಯೋ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮೋ ವಿಘ್ನರಾಜಂ ಚ ಧೂಮ್ರವರ್ಣೋ ತಥಾಷ್ಟಕೋ ನವಮೋ ಬಾಲಚಂದ್ರಂ ಚ ದಶಮೋ ತು ವಿನಾಯಕೋ ಏಕಾದಶೋ ಗಣಪತಿಃ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ ಸರ್ವಸಿದ್ಧಿಕರಂ ಪ್ರಭೋ ಸರ್ವಸಿದ್ಧಿಕರಂ ಪ್ರಭೋ. ಜಲಾಧಿವಾಸ 365 ದಿವಸ 24 ಗಂಟೆಯೂ ಕುತ್ತಿಗೆಯವರೆಯ ಕಂಠ ಪ್ರಮಾಣದವರೆಗೆ ನೀರಿನಲ್ಲಿ ಇರುವಂಥದ್ದು. ಪ್ರಪಂಚದ ಬೇರೆ ಎಲ್ಲಿಯೂ ಕೂಡ ಈ ರೀತಿ ಜಲಾಧಿವಾಸ ಗಣಪತಿ ಇದೆ ಅಂತ ಹೇಳಿದ್ದು ಕೇಳಿದ್ದಿಲ್ಲ. ಮೂರನೇದಾಗಿ ಬಲಮುರಿ. ಗಣಪತಿಯಲ್ಲಿ ಬಲಮುರಿ ಗಣಪತಿ ಶ್ರೇಷ್ಠ. ಸುಂಡಿಲು ಬಲಕ್ಕೆ ತಿರುಗಿ ಹೋದರೆ ಅದನ್ನು ಬಲಮುರಿ ಗಣಪತಿ ಅಂತ ಹೇಳ್ತಾರೆ. ಇದು ಬಲಮುರಿ ಗಣಪತಿ. ಈ ಮೂರು ರೀತಿ ವಿಶೇಷವಾದ ಒಂದು ಸನ್ನಿಧಾನ. ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿ
ಇಂಥ ವಿಶಿಷ್ಟ ಗಣಪನ ದರ್ಶನಕ್ಕೆ ಭಕ್ತರು ರಾಜ್ಯಗಳಿಂದೆಲ್ಲ ಬರುತ್ತಾರೆ, ಆತನ ಅನುಗ್ರಹವನ್ನು ಪಡೆಯುತ್ತಾರೆ. ಇವತ್ತು ಈ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟ ಪೂಜೆ ನೆರವೇರ್ತಾ ಇದೆ. ಏನಪ್ಪ ಅಂದರೆ 1,000 ನಾರಿಕೇಳ ಯಾಗ ಈ ಯಾಗಶಾಲೆಯಲ್ಲಿ ನೆರವೇರ್ತಾ ಇದೆ. ಬಹಳ ಅಪರೂಪದ ಯಾಗ ಇದೊಂದು. ಈ ಯಾಗ ದರ್ಶನವನ್ನು ನಾವೀಗ ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ. ಧೀನಾಮವಿತ್ರ್ಯವತು. ವಾಗ್ದೇವ್ಯೈ ನಮಃ. ಓಂ ಆತೂನ ಇಂದ್ರಕ್ಷುಮಂತನ್ ಚಿತ್ರಂಗ್ರಾಭಂ ಸಂಗೃಭಾಜ. ಆ ನರಸಿಂಹಸ್ವಾಮಿಯ ಮೈ ಮೇಲೆ ಉತ್ಪತ್ತಿಯಾಗುವ ನೀರಿನ ಬಿಂದುಗಳನ್ನು ನೀವು ಕೂಡ ದರ್ಶನ ಮಾಡಿ ಪಾವನರಾಗಿ ಅನ್ನೋ ಉದ್ದೇಶಕ್ಕೆ ಈ ಸ್ವಾಮಿಯ ದರ್ಶನವನ್ನು ತೋರಿಸ್ತಾ ಇದ್ದಾರೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ